ಎಲ್ರಿಗೂ ನಮಸ್ಕಾರ. ಸಂತೋಷ್ ಸರ್, ದೇವರಾಜ್ ಸರ್, ಗುರು ಸರ್, ಉಪಿ, ಗಣೇಶ್ ಅವರೇ, ವೇದಿಕೆ ಮೇಲೆ ಎಲ್ರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರ. ತುಂಬ ಇಮೋಷನಲ್ ಆಗ್ತಾ ಇದ್ದೀನಿ. 25 ವರ್ಷ ಆಗಿದೆ ಅಂತ ರೆಟ್ರೋಸ್ಪೆಕ್ಟಲ್ಲಿ ಅನಿಸ್ತಾ ಇದೆ, 25 ನಿಮಿಷ ಆಗಿದೆ ಅಂತ. ಬಾಬು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಫಸ್ಟ್ ಆಫ್ ಆಲ್, ಆ್ಯಂಡ್ ಎಸ್ಪೆಷಲಿ ನಾಗಣ್ಣ ಸರ್, ಥ್ಯಾಂಕ್ ಯು ಸೋ ಮಚ್. ವಿಷ್ಣು ಸರ್ ನನ್ನ ಒಂದು ಸ್ಟಿಲ್ ನ್ಯೂಸ್ ಪೇಪರಲ್ಲಿ ನೋಡಿ ಆ ಸ್ಟಿಲ್ ಅವ್ರು ಕಳಿಸಿದ್ರು, ನನಗೇನೋ ಜ್ಞಾಪಕ ಇದೆ. ಸೊ ಅವಾಗ ಅದು ಖಂಡಿತ ಸತ್ಯ. ನಿಮಗೆ ಅಷ್ಟೊಂದು ಮೆಮ್ರಿ ಪವರ್ ಹೇಗಿದೆ ಅಂತ 25 ವರ್ಷದೆಲ್ಲ ಕ್ಲಿಯರಾಗಿ ಜ್ಞಾಪಕ ಇದೆ ಅಂತ ನನಗೆ ಒಂಥರ ಆಶ್ಚರ್ಯ ಆಗ್ತಿದೆ. ಬಟ್ ತುಂಬ ಕರೆಕ್ಟಾಗಿ ಹೇಳಿದ್ರಿ. ನನಗೆ ತುಂಬ ಆಸೆ ಇತ್ತು, ಬಟ್ ತುಂಬ ಭಯ ಇತ್ತು. ಬಿಕಾಸ್ ನಾನು ತುಂಬ ಹೊಸ ನಟಿ ಅವಾಗ, ತುಂಬ ಚಿಕ್ಕವರು. ರೆಸ್ಪೆಕ್ಟಿಂದ, ಆ ಭಯದಿಂದ ನಾನು ಕೇಳಿದೆ, ಇಲ್ಲ ನನ್ನ ಕೈಯಲ್ಲಿ ಸಾಧ್ಯನಾ ಇಷ್ಟು ದೊಡ್ಡ ಮೂವಿ. ಆ್ಯಂಡ್ ನಾನು ಉಪೇಂದ್ರ ಅವ್ರ ಹತ್ರ ಕೇಳಿದೆ. ಆಮೇಲೆ ಐ ಥಿಂಕ್ ಸರ್ದು ಯಜಮಾನ ಮೂವಿ ರಿಲೀಸ್ ಆಗಿತ್ತು ಅವಾಗ, ಅದಕ್ಕಿಂತ ಆಗಲಿಲ್ವಾ ಅದನ್ನು? ಓಕೆ. ಬಟ್ ತುಂಬ ಖುಷಿ ಆಯಿತು. ಆ್ಯಂಡ್ ನನಗೇನೋ ಜ್ಞಾಪಕ ಇದೆ, ಫಸ್ಟ್ ಡೇ ಮೈಸೂರು ಶೂಟಿಂಗ್ನಲ್ಲಿ ಒಂದು ಆಟೋ ಸೀಕ್ವೆನ್ಸಲ್ಲಿ ನನ್ನ ಇಂಟ್ರೊಡಕ್ಷನ್ ಸಾಂಗ್ ಆಗಬೇಕಾಗಿತ್ತು. ಆ್ಯಂಡ್ ಅಲ್ಲಿ ವಿಷ್ಣು ಸರ್ನ ನೋಡಿ ಎಷ್ಟೊಂದು ಜನ ಸೇರಿಬಿಟ್ರು, ಎಸ್ಪೆಷಲಿ ಲೇಡೀಸು, ಪ್ರೆಗ್ನೆಂಟ್ ಲೇಡೀಸು. ದಟ್ ನಾವು ಶೂಟಿಂಗ್ ಪ್ಯಾಕಪ್ ಮಾಡಿಬಿಟ್ವಿ. ಶೂಟಿಂಗ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಅಷ್ಟೊಂದು ಜನ ಬಂದುಬಿಟ್ರು. ಅವಾಗ ನನಗೆ ಗೊತ್ತಾಯ್ತು, ಓ ಮೈ ಗಾಡ್, ಇಷ್ಟೊಂದು ಕ್ರೇಜ್ ಇದೆ ಇವ್ರಿಗೆ. ಆ್ಯಂಡ್ ಅಷ್ಟೊಂದು ಒಳ್ಳೆ ಮನಸ್ಸು ಆ್ಯಕ್ಚುಲಿ. ಬಿಕಾಸ್ ನಾನು ತಾಯಿ ದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್ ಅಂತ. ಆಮೇಲೆ ಹೇಳಿದರು, ನೀವು ಅಂದ್ಕೊಳ್ಳೋದು ಬೇಡ, ತಾಯಿ ನಿಮಗೆ ಕರಿಬೇಕು, ಆವಾಗ ನೀವು ಹೋಗೋದು ದರ್ಶನಕ್ಕೆ ಅಂತ ಹೇಳಿದರು. ಸೊ ಆ ಚಾಮುಂಡಿ ತಾಯಿ ಬ್ಲೆಸ್ಸಿಂಗ್ಸು ದಟ್ ನನ್ನ ಈ ಮೂವಿ ನನಗೆ ಸಿಕ್ತು. ಕೋಟಿಗೊಮ್ಮ ನನ್ನ ಫಸ್ಟ್ ರಿಲೀಸ್ ಆ್ಯಕ್ಚುಲಿ ಕನ್ನಡದಲ್ಲಿ. ಈವೊಂದು H2O ಶೂಟಿಂಗ್ ಮುಂಚೆ ಸ್ಟಾರ್ಟ್ ಆಗಿತ್ತು. ಸೊ 100 ಡೇಸ್ ಆಗಿ ಇವತ್ತು 25 ವರ್ಷ ಆಗಿ ತಿರ್ಗಾ ರಿಲೀಸ್ ಮಾಡ್ತಾ ಇದ್ದೀರ ಅಂತ ಕೇಳಿ ತುಂಬ ಖುಷಿ ಆಯಿತು. ನಿಜವಾಗ್ಲೂ ತುಂಬ ಇಮೋಷನಲ್ ಆಗ್ತಾ ಇದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ನೀವೆಲ್ಲರೂ ಬಂದು ಇನ್ನೂ ಈ ಮೂವಿನ ಇಷ್ಟು ಇಷ್ಟಪಡ್ತೀರಾ. ಹಾಡುಗಳು ಇನ್ನೂ ಟಿ ವಿಯಲ್ಲಿ ಬರುತ್ತೆ, ನಾವು ಕೇಳಿ ಖುಷಿ ಪಡ್ತೀವಿ ಅಂತ ತುಂಬ ತುಂಬ ಸಂತೋಷ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಮಾತಾಡಬೇಕು, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀರಿ. ಆ್ಯಂಡ್ ಹೀಗೆ ನಿಮ್ಮ ಸಪೋರ್ಟ್ ಕನ್ನಡ ಚಲನಚಿತ್ರ ಮೇಲೆ ಇರಲಿ ಅಂತ ಕೇಳ್ಕೊಂಡು ನಮಸ್ಕಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.